ನೀವು ನೋಡ್ತಾ ಇದ್ರ ಸ್ಟೇಟ್ ನ್ಯೂಸ್.ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶ್ರೆ. ನನ್ನ ಜೊತೆ ಇದೀಗ ಹಲವಾರು ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡಿಕೊಂಡು ಈಗ ಲೀಡ್ ರೋಲಲ್ಲಿ ಸರ್ವಾಂತರ್ಯಾಮಿ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ರೆಡಿ ಆಗಿದ್ದಾರೆ. ಸರ್ವಾಂತರ್ಯಾಮಿ ಇನ್ನೇನು ರಿಲೀಸ್ ಆಗಲಿಕ್ಕೆ ಕೂಡ ಸಜ್ಜಾಗಿದೆ. ಸೊ ನನ್ನ ಜೊತೆ ಇರುವವರು ಆಟೋ ನಾಗರಾಜ್ ಅವರು. ಬಹಳ ಪ್ರಮೋಷನ್ಸ್ಗಳನ್ನು ಮಾಡಿಕೊಂಡು ತನ್ನದೇ ರೀತಿಯಲ್ಲಿ ಪ್ರಮೋಷನ್ಸ್ಗಳನ್ನು ಮಾಡಿಕೊಂಡು ಸಿನಿಮಾವನ್ನು ಪ್ರಮೋಟ್ ಮಾಡ್ತಾ ಇದ್ದವರು ಇವತ್ತು ನಟನೆಗೆ ಬಂದು ನಿಂತಿದ್ದಾರೆ ಅಂದರೆ ಅವರಿಗೆ ಒಂದೇ ಒಂದು ಸಿನಿಮಾದ ಮೇಲಿರುವ ಅಭಿಮಾನ. ಸೊ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ ಸರ್. ಆವಾಗಲೇ ನಾನು ಮಾತಾಡ್ತಾ ಹೇಳಿದೆ, ನಿಮಗೆ ಪ್ರಮೋಷನ್ಸ್ ಆಗಲಿ ಏನೇ ಇದ್ರೂ ಕೂಡ ನೀವು ಜಾಸ್ತಿ ಗಮನ ಕೊಡೋದು ಸಿನಿಮಾದ ಮೇಲಿರುವ ನಿಮ್ಮ ಅಭಿಮಾನವೇ ನಿಮಗೆ ಪೂರಕ ಆಗಿರೋದು. ಸೊ ನಿಮ್ಮ ಸಿನಿಮಾ ಅಭಿಮಾನ ಯಾವಾಗಿಂದ ಶುರುವಾಯಿತು? ಯಾಕೆ ಪ್ರಮೋಷನ್ಸ್ ಮಾಡೋದಕ್ಕೆ ಶುರು ಮಾಡಿರೋದು ಅಂತ? ನಾನು ಬೆಂಗಳೂರಿಗೆ ಬಂದು 25 ವರ್ಷ ಆಯಿತು. 5 ವರ್ಷ ಆಟೋ ಡ್ರೈವರ್ ಆಗಿದೆ. ನಾನು ಬೆಂಗಳೂರು ಬಂದು ಉದ್ದೇಶನೇ ಕಲಾವಿದ ಆಗಬೇಕು ಅಂತ. ಸೊ ಒಂದು 5 ವರ್ಷ ಸೈಕಲ್ ಹೊಡೆದಿದ್ದೀನಿ. ಪರಿಚಯ ಆಗಬೇಕಲ್ಲ, ಲಿಂಕ್ ಇರಬೇಕಲ್ಲ, ಯಾವುದೂ ಇರ್ತಿರಲಿಲ್ಲ. ಆವಾಗೆಲ್ಲ ಒಂದು ಫೋಟೋ ಕೊಟ್ಟರೆ ಹಿಂದೆ ನಂಬರ್ ಬರೀತಿದ್ರು, ಬಿಸಾಕ್ತಾಯಿದ್ರು. ಸೊ ಹೆಂಗೆ ಪರಿಚಯ ಮಾಡ್ಕೊಳ್ಳೋದು ಅಂತ ಅಂದಾಗ ಆಟೋ ಪ್ರಮೋಷನ್ ಪ್ಲ್ಯಾನ್ ಮಾಡೋಣ ಅಂಥೇಳಿ ರಾಮು ಅವ್ರ ಆಫೀಸಲ್ಲಿದ್ದೆ. ಆವಾಗ ಸಿನಿಮಾ ಒಂದು ಸ್ಟಿಕ್ಕರ್ನ ಆಟೋಗೆ ಗಣಿಸ್ತಾರೆ. ಕೊಡಿ ಸರ್, ನಾನು ಸಿನಿಮಾ ಅಭಿಮಾನಿ, ಒಂದು ಸ್ಟಿಕ್ಕರ್ ಕೊಡಿ ಸರ್ ಅಂತೀನಿ. ಒಂದು ಸಾವಿರಾರು ಗಟ್ಟಲೆ ಸ್ಟಿಕ್ಕರ್ ಕೊಟ್ಬಿಡ್ತಾರೆ. ಅದನ್ನೆಲ್ಲ ಅಣಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಾನು ಪರಿಚಯ ಆಗುತ್ತೆ ರಾಮು ಸಾರು. ಅದೇ ಥರ ಈ ಆಟೋ ಪ್ರಮೋಷನ್ ಮಾಡಿದ್ರೆ ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಪರಿಚಯ ಆಗ್ತಾರೆ. ಆ ಸಿನಿಮಾ ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಈ ಆಟೋ ಪ್ರಮೋಷನ್ ಸ್ಟಾರ್ಟ್ ಮಾಡಿದೆ. ಸುಮಾರು ಇಲ್ಲಿವರೆಗೂ ಒಂದು 600ಕ್ಕಿಂತ ಹೆಚ್ಚು ಸಿನಿಮಾ ಪ್ರಮೋಷನ್ ಮಾಡಿದ್ದೀನಿ. 60ಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದೀನಿ. ಒಂದು ಲೀಡ್ ಕ್ಯಾರೆಕ್ಟ್ರು ಅಂತ ಬಂದಾಗ ಇದು ನಂದು 3ನೇ ಸಿನಿಮಾ. ಇನ್ನೆರಡು ಸಿನಿಮಾ ನಡೀತಿದೆ, ಟೇಬಲ್ ಮೇಲಿದೆ. ಒಂದು ಈ ಪಾದ ಪುಣ್ಯಪಾದ, ರಾಯದುರ್ಗ, ಬಸ್ ಕಂಡಕ್ಟರು, ಗುಡ್ಡದ ಭೂತ, ಈಗ ಅಯೋಗ್ಯ 2 ಸಿನಿಮಾದಲ್ಲೂ ಕೂಡ ಒಂದು ಲೀಡ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ಇದು ಸರ್ವಾಂತರ್ಯಾಮಿ ನನ್ನ ಪ್ರಮುಖ ಪಾತ್ರದಲ್ಲಿ ಮೊದಲನೇ ಸಿನಿಮಾ. ಸರ್ವಾಂತರ್ಯಾಮಿ ಎಲ್ಲ ಕೈಯಲ್ಲೂ ನಾನೇ ಸ್ವಾಮಿ. ಎಲ್ಲ ದೇವರು ಎಲ್ಲ ಕಡೆ ಇರ್ತಾನೆ ಇರಲ್ವೋ ಗೊತ್ತಿಲ್ಲ, ಬಟ್ ಮೊಬೈಲ್ ಎಲ್ಲ ಕಡೆ ಇರುತ್ತೇನೋ ಒಂದು ಕಾನ್ಸೆಪ್ಟು. ಮೊಬೈಲಿಂದ ಎಷ್ಟು ದುಷ್ಪರಿಣಾಮ ಆಗ್ತಿದೆ, ಮಕ್ಕಳು ಮನಸ್ಸು ಮೇಲೆ ದುಷ್ಪರಿಣಾಮ ಎಷ್ಟಾಗ್ತಿದೆ. ಸೊ ನಾವು ಸಮಾಜಕ್ಕೆ ಏನಾದರೂ ನಮ್ಮ ಸಿನಿಮಾದಿಂದ ಒಂದು ಒಳ್ಳೆ ವಿಷಯ ಕೊಡಬೇಕು ಅಂತೇಳಿ ನಮ್ಮ ನಿರ್ದೇಶಕರು ರಂಗಸ್ವಾಮಿ ಕಪನಿಪಾಳ್ಯದವರು, ಅವರು ಕೂಡ ಸಿನಿಮಾ ಅಭಿಮಾನಿ. 25 ವರ್ಷದಿಂದ ಬಂದು ಸಿನಿಮಾದಲ್ಲಿ ಏನೂ ಅವಕಾಶ ಇಲ್ಲದೆ ಡೈರೆಕ್ಟರ್ ಆಗಬೇಕು ಅಂತ ಬಂದವರು ಬೇರೆ ಕೆಲಸ ಮಾಡ್ಕೊಂಡು ಇವತ್ತು ಮೊದಲನೇ ಸಿನಿಮಾನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ಒಂದು ಸಂದೇಶ ಕೊಡಬೇಕು ಅಂತೇಳಿ ನಮ್ಮ ಇಡೀ ಚಿತ್ರತಂಡ ಹೊರಟಿದೆ. 17ನೇ ತಾರೀಕು ರಿಲೀಸು ಪ್ಲ್ಯಾನ್ ಮಾಡ್ತಿದ್ದೀವಿ. ಓಕೆ ಸರ್, ಸರ್ವಾಂತರ್ಯಾಮಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು, ಅದ್ರ ಬಗ್ಗೆ ಹೇಳೋದಾದರೆ? ಸರ್ವಾಂತರ್ಯಾಮಿ ಚಿತ್ರದಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಜವಾಬ್ದಾರಿಯುತ ತಂದೆ ಪಾತ್ರ. ನನಗಿಬ್ಬರು ಹೆಣ್ಮಕ್ಳಿರ್ತಾರೆ. ಒಂದು ಪುಟ್ಟ ಫ್ಯಾಮಿಲಿ. ಆ ಪುಟ್ಟ ಫ್ಯಾಮಿಲಿ ಮೊಬೈಲಿಂದ ಒಂದು ತೊಂದರೆ ಆಗುತ್ತೆ. ಆ ತೊಂದರೆ ಆದ ಮೇಲೆ ಇಡೀ ಫ್ಯಾಮಿಲಿ ಎಷ್ಟು ಸಫರ್ ಪಡ್ತೀವಿ ಅನ್ನೋದು ಒಂದು ಒಳ್ಳೆ ಮೆಸೇಜು. ಬೇಸ್ಲಿ ಎಲ್ಲರೂ ಫ್ಯಾಮಿಲಿಲೂ ಕೂಡ ಈ ಸಮಸ್ಯೆಗಳಾಗಿರುತ್ತೆ. ಅದು ಮಧ್ಯಮ ವರ್ಗದವ್ರು ಏನು ಅಂದರೆ ಒಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲ್ಲ, ಎಲ್ಲೂ ಹೇಳ್ಕೊಳ್ಳಲ್ಲ. ಅವ್ರ ಕಷ್ಟನ ಅವರೇ ಮನಸ್ಸಲ್ಲಿ ಇಟ್ಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತಾರೆ. ಇಲ್ಲಿ ನಾವು ಎಲ್ಲರೂ ಮನೇಲಿ ಆಗುವಂಥ ಸಮಸ್ಯೆನ ನಾವು ಹೇಳ್ಕೊಂಡು ಹೊರಟಿದ್ವಿ. ಅಂದರೆ ನನ್ನ ಮನೇಲಾದ ಸಮಸ್ಯೆ ಎಲ್ಲರ ಮನೇಲಿ ಆಗಿರುತ್ತೆ. ಅದನ್ನು ಸಿನಿಮಾ ಮೂಲಕ ತೋರಿಸಿದ್ದೀವಿ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತೊಂದರೆ ಆದರೆ ಏನೆಲ್ಲ ಕಷ್ಟಪಡುತ್ತೆ ಅನ್ನೋದನ್ನು ಸಮಾಜಕ್ಕೆ ಹೇಳಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಮ್ಮ ಚಿತ್ರತಂಡ ಒಳ್ಳೆ ಸಿನಿಮಾ ಮಾಡಿದ್ವಿ. ಓಕೆ, ಹಾಗಾದರೆ ಈ ಸಿನಿಮಾ ಮಧ್ಯಮ ವರ್ಗದ ಜನರಿಗೆ ತಲುಪಬಹುದು ಅಂತ ಅನಿಸುತ್ತಾ? 100% ಸಿನಿಮಾ ನೋಡಿದವ್ರಿಗಂತೂ ಈ ತೊಂದರೆ ನನಗೂ ಆಗಿತ್ತು, ಆಗಬಹುದು ಅನ್ನೋದು ಮುನ್ನೆಚ್ಚರಿಕೆ ಆಗುತ್ತೆ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿದ್ರೆ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಮೊಬೈಲ್ ಬಳಕೆನ ಕಮ್ಮಿ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಈ ಸಿನಿಮಾ ನೋಡಿದ್ರೆ 100%. ಯಾಕಂದರೆ ಇವತ್ತು ನಾವು ಬೆಳಗ್ಗೆ ಎದ್ದು ತವಿಂದ ಸಂಜೆ ಮಲ್ಕೋವರೆಗೂ ಬರೀ ಮೊಬೈಲ್ ಇರ್ತೀವಿ. ಕನ್ನಡ ಬುಕ್ಗಳನ್ನು ಓದೋದು ಬಿಟ್ಟಿದ್ದೀವಿ. ಇತ್ತೀಚೆಗಂತೂ ಪೇಪರ್ಗಳು ಮನೆಗೆ ಬರ್ತಾ ಇಲ್ಲ. ಎಲ್ಲ ನ್ಯೂಸ್ ಎಲ್ಲ ಪೇಪರ್ಲೇ ಸೋಷಿಯಲ್ ಮೀಡ್ಯಾದಲ್ಲೇ ಬಂದ್ಬಿಡುತ್ತೆ. ಹಾಗಾಗಿ ಓದಿದ್ರೆ ಅದು ಮೈಂಡ್ಗೆ ಬೇರೆ ಥರ ಇರುತ್ತೆ, ಪ್ಲಸ್ ಆಗುತ್ತದು. ಓದದೇ ಇದ್ದರೆ ಮೊಬೈಲ್ ನೋಡಿದ್ರೆ ಮೈನಸ್ ಆಗುತ್ತೆ. ಮೊಬೈಲಿಂದ ಕಣ್ಣು ದೃಷ್ಟಿ ಹಾಳಾಗುತ್ತೆ, ಎಲ್ ಇ ಡಿಯಿಂದ.
ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಕ್ಯಾನ್ಸರ್ ಪ್ರಾಬ್ಲಮ್ ಆಗುತ್ತೆ. ಮೊಬೈಲಿಂದ ತುಂಬ ದುಷ್ಪರಿಣಾಮ ಇದೆ. ಗೊತ್ತಿಲ್ಲ, ಇವತ್ತು ಕ್ಷಣ ಇವತ್ತು ಮೊಬೈಲ್ ನೋಡೇ ನಾಳೆ ಬರೋದು ನೋಡ್ಕೊಳ್ಳೋಣ ಅಂತಂದ್ರೆ ನಾಳೆ ಸಮಸ್ಯೆ ಬರುತ್ತೆ. ಸಮಸ್ಯೆ ಬಂದಾಗ ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಖರ್ಚು ಮಾಡಬೇಕು ಅಂದರೆ ಮಧ್ಯಮ ವರ್ಗದವ್ರ ಹತ್ರ ದುಡ್ಡಿರಲ್ಲ. ಸೊ ಈ ಸಮಸ್ಯೆ ಇಟ್ಕೊಂಡು ನಮ್ಮ ಸಿನಿಮಾದ ಮುಖಾಂತರ ಮೊಬೈಲನ್ನು ಬಳಕೆ ಕಮ್ಮಿ ಮಾಡಿ ಒಂದು ಫ್ಯಾಮಿಲಿಯಲ್ಲಿ ಆಗುವಂಥ ಮುಂದೆ ಬರುವಂಥ ಒಂದಷ್ಟು ದುಷ್ಪರಿಣಾಮಗಳು, ಪ್ರಾಬ್ಲಮ್ಗಳ್ನ ಅದನ್ನು ಕಡಿವಾಣ ಹಾಕೋದಕ್ಕೆ ನಮ್ಮ ಸಿನಿಮಾ ನೋಡಲೇಬೇಕು ಅಂತ ಜನತೆಗೆ ಹೇಳ್ತಿದ್ದೀನಿ. ಓಕೆ. ಸರ್ವಾಂತರ್ಯಾಮಿ ಸಿನಿಮಾವನ್ನು ಯಾವ ರೀತಿ ಪ್ರಮೋಟ್ ಮಾಡ್ತಾ ಇದ್ದೀರಿ? ಈಗ ನೀವು ಬೇರೆ ಬೇರೆ ಸಿನಿಮಾಗಳನ್ನು ವಿವಿಧ ರೀತಿಲಿ ಪ್ರಮೋಷನ್ ಮಾಡಿದ್ದೀರಿ, ಸೊ ಆಟೋ ಡ್ರೈವರ್ಗಳನ್ನು ಇಟ್ಕೊಂಡು ಈ ಸಿನಿಮಾವನ್ನು ಹೇಗೆ ಪ್ರಮೋಟ್ ಮಾಡ್ತಾ ಇದ್ದೀರಿ ಅಂತ? ಪ್ರಮೋಷನ್ ಅಂತಂದರೆ ಇವಾಗ ಇರೋದು ಗೊತ್ತು ನಿಮಗೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಜೊತೆಗೆ ಪ್ರಿಂಟ್ ಮೀಡಿಯಾ, ಅದು ಬಿಟ್ಟರೆ ಆಟೋ ಪ್ರಮೋಷನ್ಸು, ಬಸ್ಸು, ಇದೇನಿದೆ ನಾರ್ಮಲಾಗಿ ಮಾಡುವಂಥದ್ದೇ. ಬೇರೆ ನಾವು ಇನ್ನೇನು ಮಾಡಿದ್ರೂ ಜನ ಸಿನಿಮಾಗೆ ಬರ್ತಾಯಿಲ್ಲ. ಎಲ್ಲ ಥರ ಪ್ರಚಾರಗಳನ್ನು ಆಲ್ರೆಡಿ ಮಾಡ್ತಾಯಿದ್ದೀವಿ. ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಜನ ಥಿಯೇಟ್ರಿಗೆ ಬರಬೇಕು ಅಂದ್ರೆ ಇನ್ನೂ ಯಾವ ಥರ ಪ್ರಚಾರ ಮಾಡಬೇಕು ಅಂದರೆ ಇನ್ನೂ ಯಾರಿಗೂ ಬಂದಿಲ್ಲ. ಬಟ್ ಆ ಥರ ಜನ ಥಿಯೇಟ್ರಿಗೆ ಬರ್ತಾರೆ ಅಂದರೆ ಏನು ಬೇಕಾದ್ರೂ ಪ್ರಚಾರ ಮಾಡೋಕ್ಕೆ ಚಿತ್ರತಂಡ ಎಲ್ಲರೂ ರೆಡಿ ಇದ್ದೀವಿ. ಬಟ್ ಥಿಯೇಟ್ರಿಗೆ ಬರ್ತಾಯಿಲ್ಲ. ಒಳ್ಳೆಯ ಸಿನಿಮಾಗಳನ್ನು ನೋಡ್ತಾರೆ, 100% ನೋಡ್ತಾರೆ. ಯಾಕೆಂದರೆ ಇತ್ತೀಚೆಗೆ ವಾರಕ್ಕೆ 6 ಸಿನಿಮಾ ರಿಲೀಸ್ ಆಗುತ್ತೆ. 2 ಸಿನಿಮಾ ಕಂಟೆಂಟ್ ಚೆನ್ನಾಗಿರುತ್ತೆ, ಬಟ್ ಪ್ರಚಾರ ಇರಲ್ಲ. ಜೊತೆಗೆ ಥಿಯೇಟ್ರಿಗೆ ಬಂದು ಸಿನಿಮಾ ಜನ ನೋಡಲ್ಲ. 2ನೇ ವಾರಕ್ಕೆ ನೋಡ್ತೀನಿ ಅಂದರೆ ಸಿನಿಮಾ ಥಿಯೇಟ್ರಿಂದ ಎತ್ತಾಕ್ಬಿಟ್ಟಿರ್ತಾರೆ. ಸೊ ಹಂಗೆ ಸಿನಿಮಾ ಏನಾಗುತ್ತೆ, ಹಂಗೆ ಕೊಲಾಪ್ಸ್ ಆಗಿಬಿಡುತ್ತೆ. ಒಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿಕೊಂಡು ಜನ ನೋಡಿದ್ರೆ 100% ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರ್ತಿದೆ. ಈಗ ಎಕ್ಸಾಂಪಲ್ ನಮ್ಮ ಸಿನಿಮಾನೇ ಸರ್ವಾಂತರ್ಯಾಮಿ. ಎಲ್ಲ ಒಂದು ಕಡೆ ನಾವು DA ಮಾಡುವಾಗ ಯಾರೋ ಕೇರಳದವರು ಸಿನಿಮಾ ನೋಡಿ, ಹಳೆ ಪ್ರೊಡ್ಯೂಸರ್ ಅಂತೆ, ಒಳ್ಳೆ ಸಿನಿಮಾ, ಒಂದು ಚೆನ್ನಾಗಿ ಮಾಡಿದ್ದೀರ ಸಿನಿಮಾನ, ನಾವು ತೆಲುಗಲ್ಲಿ ರಿಲೀಸ್ ಮಾಡ್ಬೋದಾ ಡಬ್ ವಾಯ್ಸ್ ಮಾಡಿ ಅಂತ ಕೇಳಿದಾಗ ನಮಗೆ ಒಂಥರ ಖುಷಿ ಆಯಿತು. ನಾವು ಇತ್ತೀಚೆಗೆ ಮಲಯಾಳಂ ಸಂಸ್ಕೃತಿಗೆ ಹೋಗ್ಬಿಟ್ಟಿದ್ದೀವಿ. ಕಾಸ್ಟ್ಯೂಮೇ ಆ ಥರ ಹಾಕೊಂಬಿಡ್ತಾ ಇದ್ದೀವಿ. ಈಗ ಪಂಚೆ ಉಟ್ಕೊಳ್ಳೋಣ, ಡಬಲ್ ಬಟ್ಟೆ ಹಾಕೊಂಬಿಡೋಣ ಅಂತ ಆ ಥರ ಇದೆ. ಮಲಯಾಳಂ ಸಿನಿಮಾನ OTTಲಿ ತೆಗೆದು ನೋಡ್ತೇವೆ, ಮಲಯಾಳಂ ಕಂಟೆಂಟ್ ಸಖತ್ತಾಗಿರ್ತಾವಪ್ಪ ಅಂತೀವಿ. ಸೊ ನಮ್ಮ ಸಿನಿಮಾನ ಮಲಯಾಳಂನವರು ತಗೊತಾ ಇದ್ದಾರೆ ಅಂತಾದಾಗ ನಮ್ಗೆ ಖುಷಿ ಆಯಿತು ನಿಜವಾಗ್ಲೂ. ಸೊ ಮಲಯಾಳಂ ಪೋಸ್ಟ್ರು ಕೂಡ ಆಲ್ರೆಡಿ ಅವ್ರು ಕಳಿಸಿದ್ದಾರೆ. ಅದನ್ನು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬೇಕು. ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಫಾರ್ಮಾಲಿಟೀಸ್ ಏನಿದೆ ನೋಡಿಕೊಂಡು ಅಲ್ಲೂ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಆಗುತ್ತೆ. ಡಬ್ ವಾಯ್ಸ್ ಆಲ್ರೆಡಿ ಹಾಕ್ತಿದೆ. ಆರ್ಟಿಸ್ಟ್ ಎಲ್ಲರೂ ನಾವು ಹಂಗೆ ಇರ್ತೀವಿ, ಡಬ್ ವಾಯ್ಸ್ ಮಾತ್ರ ಆಗುತ್ತೆ. ಇದು ನಮ್ಮ ಚಿತ್ರತಂಡ ಮಾಡಿದಂಥ ಒಂದು ಪ್ರಯತ್ನ ಫಲ ಕೊಟ್ಟಿದೆ. ಮೊದಲನೇ ಪ್ರಯತ್ನದಲ್ಲೇ ಗೆದ್ದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ದಟ್ ಈಸ್ ದ ಗ್ರೇಟ್ ಸೈನ್. ಅಂದರೆ ಕನ್ನಡ ಸಿನಿಮಾ ಮಲಯಾಳಂ ಇದರಲ್ಲಿ ಒಂದು ಪ್ರಕಟ ಆಗ್ತಾ ಇದೆ, ಪಬ್ಲಿಷ್ ಆಗ್ತಾ ಇದೆ ಅಂದರೆ ಅದು ದಟ್ ಈಸ್ ಗುಡ್. ಬಟ್ ಯಾಕೆ ನಿಮ್ಗೆ ಅನಿಸುತ್ತೆ ಜನ ಬರ್ತಾ ಇಲ್ಲ ಅಂತ ನೀವೇ ಹೇಳಿದ್ರಿ, ಯಾಕೆ ಅನ್ನಿಸ್ತಾ ಇದೆ? ಕಂಟೆಂಟ್ ಚೆನ್ನಾಗಿ ಬಂದರೆ, ಕಂಟೆಂಟ್ ಇದ್ದರೆ ಖಂಡಿತ ಜನ ಬಂದೇ ಬರ್ತಾರೆ ಅನ್ನುವಂಥ ನಂಬಿಕೆ ಎಲ್ಲರೂ ಹೇಳ್ತಾರೆ. ಸೊ ಏನು ಹೇಳ್ತೀರಿ, ನಿಮ್ಮ ಪ್ರಕಾರ ಯಾಕೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಅನಿಸುತ್ತೆ? ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ಕಂಟೆಂಟು ಅಂತ ಅಂದರೆ ದೊಡ್ಡ ಸ್ಟಾರ್ಸ್ ಇದ್ದರೆ ಸಿನಿಮಾ ಒಂದು ರೇಂಜ್ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಬರ್ತಾರೆ. ಹೊಸಬ್ರು ಪ್ರಯತ್ನಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕೆ ಅಂದರೆ ಒಂದಷ್ಟು ಕೆಟ್ಟ ಸಿನಿಮಾಗಳು ಇತ್ತೀಚೆಗೆ ಬರ್ತಾ ಇದೆ. ಯಾಕೆ ಅಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿರೋದೇ ಎಲ್ಲ ಅಂಥವ್ರು ಡೈರೆಕ್ಟ್ರ್ ಮಾಡ್ತಾರೆ. ಏನೋ ಸಿನಿಮಾ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು ಒಂದಷ್ಟು ಜನ ನಿರ್ಮಾಪಕರಾಗ್ತಾರೆ. ಫಸ್ಟು ನಮ್ಮ ಚಿತ್ರರಂಗದಲ್ಲಿ, ನಮ್ಮ ಕನ್ನಡದಲ್ಲಿ ಫಸ್ಟು ಕತೆಗೆ ಮಾನ್ಯತೆ ಕೊಡಬೇಕು. ಫಸ್ಟು ಪಿಲ್ಲರೇ ಕತೆ. ಆ ಕತೆನೇ ಚೆನ್ನಾಗಿ ಮಾಡಿದಾಗ 100% ಸಿನಿಮಾನ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದು ಇತ್ತೀಚೆಗೆ ಕಮ್ಮಿ ಆಗಿದೆ. ಬರಹಗಾರರನ್ನ ಕಡೆಗಣಿಸ್ತಾ ಇದ್ದಾರೆ. ಒಂದು ವಾರಕ್ಕೆ ಇವತ್ತು ಒಂದು ತಾಟ್ ಉಟ್ಕೊಂಡ್ಬಿಟ್ರೆ ಒಂದು ವಾರ ಕತೆ ಬರೆದ್ಬಿಡೋದು, ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡೋದು. ಕತೆ ಅಂದರೆ ಹಂಗಲ್ಲ. ಕತೆನ ಅನುಭವಿಸಿ ವರ್ಷಾನುಗಟ್ಲೆ ಮಲಯಾಳಂನವರು ಅದೇ ಮಾಡೋದು. ಒಂದು 6 ತಿಂಗಳು 7 ತಿಂಗಳು 2 ತಿಂಗಳು ಕತೆನೇ ಬರೆದು ಆಮೇಲೆ ಶೂಟ್ಗೆ ಹೋಗ್ತಾರೆ. ನಾವು ಶೂಟ್ಗೆ ಹೋಗಿ ಕತೆ ಬರೆದ್ರೆ ಸಿನಿಮಾ ಫೇಲ್ ಆಗದೆ ಇನ್ನೇನಾಗುತ್ತೆ? ಆಯ್ಕೆ ಮಾಡಿ ಒಳ್ಳೆ ಕತೆ ಆಯ್ಕೆ ಮಾಡಿಕೊಂಡು ಒಳ್ಳೆ ಸಿನಿಮಾ ಮಾಡಿದ್ರೆ, ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಥಿಯೇಟ್ರಿಗೆ ಬಂದು 100% ನೋಡ್ತಾರೆ. ಆ ಕ್ಯಾಟಗರಿಯಲ್ಲಿ ನಾವು 2 ವರ್ಷ ಕತೆ ಬರೆದು ಒಳ್ಳೆ ಸಬ್ಜೆಕ್ಟ್ ಮಾಡಿ, ಒಳ್ಳೆ ಸಾಂಗ್ ಮಾಡಿ, ಒಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿ ಒಂದೊಳ್ಳೆ ಸಂದೇಶ ಜನಕ್ಕೆ ಕೊಡಬೇಕು ಅಂತ ನಮ್ಮ ಇಡೀ ಸರ್ವಾಂತರ್ಯಾಮಿ ಚಿತ್ರತಂಡ ಮುಂದೆ ಬಂದಿದ್ದೀವಿ. ಸರ್ವಾಂತರ್ಯಾಮಿ ಸಿನಿಮಾದಲ್ಲಿ ನಾವು ಹೆಚ್ಚಾಗಿ ಹೊಸ ಕಲಾವಿದರನ್ನೇ ಜಾಸ್ತಿ ನೋಡ್ತೀವಲ್ವ, ಅದು ಎಷ್ಟು ಚಾಲೆಂಜ್ ಆಗಬಹುದು ಅಂತ? ಒಂದಷ್ಟು ನಮ್ಮ ಹಳೆ ಕಲಾವಿದರು ಇದ್ದಾರೆ. ವಿಕ್ಟ್ರಿ ವಾಸ್ ಅವರು, ಪುಂಗ, ಉಮೇಶ್ ಅವರು, ಒಂದಷ್ಟು ಜನ ಇದ್ದಾರೆ.
ನಮ್ಮದು ಸಣ್ಣ ಬಜೆಟ್ ಆಗಿರೋದ್ರಿಂದ ದೊಡ್ಡ ಕಲಾವಿದರನ್ನ ಕರ್ಕೊಂಬರೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಸಣ್ಣ ಬಜೆಟ್ ಅನ್ನೋದಕ್ಕಿಂತ ಒಳ್ಳೆ ದುಡ್ಡಲ್ಲೇ ನಾವು ಒಳ್ಳೆ ಬಿಗ್ ಬಜೆಟಲ್ಲೇ ಮಾಡಿದ್ದೀವಿ. ನಮ್ಮ ಲೆವೆಲ್ಗೆ ಬಿಗ್ ಬಜೆಟೇ. ನಾವು 100 ಕೋಟಿ ಮಾಡಲಿಲ್ಲ ಅಂತಂದರೂ ಅಟ್ಲೀಸ್ಟ್ 1 ಕೋಟಿಲಾದ್ರೂ ಸಿನಿಮಾ ಮಾಡಿದ್ದೀವಿ. ಅಚ್ಚುಕಟ್ಟಾಗಿ ಮಾಡಿದ್ದೀವಿ. 45 ದಿನ ಶೂಟಿಂಗ್ ಮಾಡಿದ್ದೀವಿ. ಸಾಂಗು 4 ಸಾಂಗ್ ಅಂತೂ ಅದ್ಭುತವಾಗಿದೆ. ವೇದಿಸ್ಯ ಮ್ಯೂಸಿಕಲ್ಲಿದೆ. ಎಲ್ಲ ಬಿಟ್ಟು ಹೋಗಲೇಬೇಕು ಅಂತ ಜಡರಳ್ಳಿ ಕೃಷ್ಣಪ್ಪ ಅವರು ಅದಕ್ಕೆ ಒಂದು ಸಾಂಗಲ್ಲಿ ಬಂದಿದ್ದಾರೆ. ಮೊಬೈಲ್ ಅನ್ನೋ ಇನ್ನೊಂದು ಸಾಂಗು, ಶಿವತಾಂಡವ ಅಂತ ಇನ್ನೊಂದು ಫ್ಯಾಮಿಲಿ ಸಾಂಗು. ಸಿನಿಮಾ ಬಿಟ್ಟ ಮೇಲೆ, ರಿಲೀಸ್ ಆದಮೇಲೆ ಬಿಟ್ಟರೆ ಅದು ಅಟ್ರಾಕ್ಟ್ ಆಗುತ್ತೆ ನೋಡಿದಂಥವ್ರಿಗೆ. ಅದಕ್ಕೋಸ್ಕರ ಅದು ಸಿನಿಮಾ ರಿಲೀಸ್ ಆದಮೇಲೆ ಬಿಡಬೇಕು ಅಂದ್ಕೊಂಡಿದ್ದೀವಿ. ಒಳ್ಳೆ ಸಿನಿಮಾ, ಡೌಟೇ ಇಲ್ಲ. ನಾನು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀನಿ, ಸಣ್ಣ ಸಣ್ಣ ಸಿನಿಮಾಗಳು ಮಾಡಿದ್ದೀನಿ. ಎಲ್ಲನೂ ಪ್ರೀತಿಯಿಂದ ಮಾಡಿದ್ದೀನಿ. ನನಗೆ ಸಿನಿಮಾ ಅಂದರೆ ಒಂದು ಜೀವ. ಸಿನಿಮಾ ಅಂದರೆ ಅದು ನನಗೆ ಗೊತ್ತಿಲ್ಲ, ಅಲ್ಲಿ ಮೋಸ ಅನ್ನೋದೇ ನಮ್ಮ ಹತ್ರ ಇಲ್ಲ. ಈ ಸಿನಿಮಾದಲ್ಲಿ ಏನಾದ್ರು ಮಾಡಬೇಕು, ಹೆಸರು ಮಾಡಬೇಕು, ಕೊಟ್ಟಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಅಂಥ ವ್ಯಕ್ತಿಗಳನ್ನ ಉಳಿಸ್ಕೋಬೇಕು ಅಂತ ಅನ್ನೋ ಉದ್ದೇಶದಿಂದ ಈ ಇಂಡಸ್ಟ್ರೀಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ಸರ್ವಾಂತರ್ಯಾಮಿ ಚಿತ್ರ ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿದವ್ರಿಗಂತೂ ಈ ಸಿನಿಮಾ ಈಗ ಇತ್ತೀಚೆಗೆ ನಾವು ಏನೇ ಪ್ರಮೋಷನ್ ಮಾಡಿದ್ರು ಮೌತ್ ಪಬ್ಲಿಸಿಟಿ ಇದೆಯಲ್ಲ, ಮೌತ್ ಪಬ್ಲಿಸಿಟಿ ಇಂಪಾರ್ಟೆಂಟು. ಫಸ್ಟು ಜನ ಥಿಯೇಟ್ರಿಗೆ ಬರಬೇಕು. ಆಮೇಲೆ ಎರಡನೇದಾಗಿ ಫ್ರೀ ಟಿಕೆಟ್ ಹಂಚೋದನ್ನು ಬಿಡಬೇಕು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಅದೇ ಆಗಿದೆ. ಯಾಕೆಂದರೆ ಸಿನಿಮಾ ನೋಡ್ತಿದ್ದಂಥ ಸಾಮಾನ್ಯ ವ್ಯಕ್ತಿ, ಆಟೋ ಡ್ರೈವರು, ಹೋಟ್ಲ್ ಹುಡುಗರು, ಗಾರೆ ಕೆಲಸ ಮಾಡೋರು, ಇಂಥವ್ರಿಗೆ ಈಗ ಸಿನಿಮಾ ನೋಡಬೇಕು ಅಂದರೆ ಮಲ್ಟಿಪ್ಲೆಕ್ಸ್ಗೆ ಹೋಗಬೇಕು. ಮಲ್ಟಿಪ್ಲೆಕ್ಸು ಶನಿವಾರ ಭಾನುವಾರ ಹೋಗಬೇಕು ಅಂದರೆ 250-300 ರೂಪಾಯಿ ಇರುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ. ಸೊ ಇದು ಲೋಕಲ್ ಥಿಯೇಟ್ರುಗಳು ಇತ್ತೀಚೆಗೆ ಕಡಿಮೆ ಆಗಿರೋದ್ರಿಂದ ಯಾಕೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂದರೆ ಇದು ಒಂದು ಉದಾಹರಣೆ. ಒಂದು ಥಿಯೇಟ್ರಲ್ಲಿ ಆಟೋ ಚಾಲಕರಿಗೆ ಪಾರ್ಕಿಂಗ್ ಇಲ್ಲ. ತುಂಬ ಜನ ಮೊದಲೆಲ್ಲ ಥಿಯೇಟ್ರ್ ಮುಂದೆ ಒಂದು 50 ಆಟೋ ನಿಂತಿದ್ರೆ ಸಿನಿಮಾ ಸೂಪರ್ ಹಿಟ್ಟು. ಈಗ ಥಿಯೇಟ್ರ್ ಮುಂದೆ ಆಟೋನೇ ಇರಲ್ಲ. ಆಟೋ ಡ್ರೈವರ್ಸು ಎಲ್ಲೋ ಗಾಡಿ ನಿಲ್ಲಿಸಿ ಸಿನಿಮಾ ಬಂದು ನೋಡ್ಕೊಂಡು ಹೋಗೋದ್ರೊಳಗಡೆ ಪೊಲೀಸ್ನವ್ರು ಬಂದು ಫೋಟೋ ತೊಗೊಂಡೋಗಿರ್ತಾರೆ, 1000 ರೂಪಾಯಿ ಫೈನ್ ಹಾಕ್ತಾರೆ. ಇನ್ನು ಫ್ಯಾಮಿಲಿಯಲ್ಲಿ ಕರ್ಕೊಂಬರ್ತಾರೆ. ಅದಕ್ಕೆ ಎಲ್ಲರೂ ಸಿನಿಮಾನ OTTಲೇ ನೋಡಬೇಕು ಅಂತ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಥಿಯೇಟ್ರಿಗೆ ಜನ ಹೆಂಗೆ ಬರ್ತಾರೆ? ಇನ್ನೊಂದು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣುವಂಥದ್ದು ಥಿಯೇಟರ್ ಸಮಸ್ಯೆ ಸರ್. ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದಿಷ್ಟು ಕನ್ನಡ ಸಿನಿಮಾಗಳಿಗೆ ಅವಕಾಶ ಕೊಡ್ತಿಲ್ಲ ಅನ್ನುವಂಥದ್ದು ಒಂದಿಷ್ಟು ಚಿತ್ರತಂಡ ದೂರನ್ನು ನೀಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ನಿಮ್ಮದ್ರಲ್ಲಿ ಆಲ್ಮೋಸ್ಟ್ ಹೊಸ ಕಲಾವಿದ್ರೆ ಇರೋದು, ಅವಕಾಶ ಸಿಗ್ಬೋದು ಅಂತ ಅನ್ಸುತ್ತಾ ಅಂತ? ಅಲ್ಲ, ನನಗೆ ಆಲ್ರೆಡಿ ಈಗ ನನಗೆ ಅನುಭವ ಆಗಿದೆ. ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟ್ರುಗಳಿಗೆ ಸ್ಟ್ಯಾಂಡೀಸ್ ಇಡಕ್ಕೆ ನಾನೇ ಹೋಗಿದ್ದೀನಿ. ನನ್ನ ಸಿನಿಮಾ ನಾನೇ ಪ್ರಚಾರ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಕನ್ನಡ ಸಿನಿಮಾ ಸ್ಟ್ಯಾಂಡೀಸ್ಗಳನ್ನು ಸೈಡಲ್ಲಿ ಇಟ್ಟಿರ್ತಾರೆ, ತಮಿಳು ತೆಲುಗು ಆ ಸಿನಿಮಾಗಳನ್ನು ಮುಂದೆ ಇಟ್ಟಿರ್ತಾರೆ. ನಾನೆಲ್ಲನೂ ಸೈಡ್ಗೆ ತಳ್ಳಿ ನನ್ನದು ಸ್ಟ್ಯಾಂಡೀಸ್ನ ನಿನ್ಸಿ ಬರ್ತೀನಿ. ಮತ್ತೆ ಬೆಳಿಗ್ಗೆ ಹೋದರೆ ನನ್ನ ಮತ್ತೆ ಸೈಡ್ಗೆ ಹಾಕಿರ್ತಾರೆ. ಅಂದರೆ ಕನ್ನಡ ಚಿತ್ರಗಳ ಬಗ್ಗೆ ಯಾಕೆ ಇಷ್ಟೊಂದು ದ್ವೇಷ? ಯಾಕೆ? ಇದು ಕರ್ನಾಟಕ ಅಲ್ವಾ? ಇಲ್ಲಿ ಕನ್ನಡ ಸಿನಿಮಾಗೆ ಮಾನ್ಯತೆ ಕೊಡಬೇಕು. ಇದು ಫಸ್ಟು ನಮ್ಮಲ್ಲಿರೋರೇ ಒಂದಷ್ಟು ಜನ ಇದಕ್ಕೆ ಸಾಥ್ ಕೊಡ್ತಿದ್ದಾರೆ. ಫಸ್ಟು ನಮ್ಮ ತಾಯಿ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮದನ್ನ ಉಳಿಸ್ಕೊಬೇಕು. ಬೇರೆಯವ್ರಿಗೆ ನಾವು ಈಗ ದುಡ್ಡು ಬರುತ್ತೆ ಅಂದರೆ ಏನು ಬೇಕಾದ್ರೂ ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕು ಅದನ್ನೇ ಮಾಡಬೇಕಲ್ವಾ? ಫಸ್ಟು ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತೀನಿ. ನನಗೆ ತುಂಬ ಅನುಭವ ಆಯಿತು. ಮಲ್ಟಿಪ್ಲೆಕ್ಸಲ್ಲಿ ಒಂದು ಸ್ಟ್ಯಾಂಡೀಸ್ ಕನ್ನಡ ಇಲ್ಲ, ತಳ್ಳಿದ್ರೆ ಸೈಡಲ್ಲಿ. ನಾವು ಬಂದ ಮೇಲೆ ಮತ್ತೆ ಸೈಡಿಗೆ ತಳ್ಳಿಬಿಡ್ತಾರೆ. ಇದು ಫಸ್ಟ್ ಈ ಬದಲಾವಣೆ ಚೇಂಜ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಕನ್ನಡ ಸಿನಿಮಾ ಉಳಿಸೋದಕ್ಕೆ ದಯವಿಟ್ಟು ಸತಾಗೊತ್ತಾಯ, ದಯವಿಟ್ಟು ಸೇವೆ ಅಂತ ಮಾಡಿ. ನಮಗೆ ಇದು ಒಂದು ವರ. ಕನ್ನಡ ಚಿತ್ರರಂಗದಲ್ಲಿ ನಾವಿರೋದು ಒಂದು ದೊಡ್ಡ ಪುಣ್ಯ. ಅದು ಕರ್ನಾಟಕದಲ್ಲಿ ಹುಟ್ಟಿರೋದು. ಕನ್ನಡ ಸಿನಿಮಾಗಳನ್ನ ಉಳಿಸಿಲ್ಲ, ಬೆಳೆಸಿಲ್ಲ ಅಂತಂದರೆ ನಾವು ಬೇರೆ ಭಾಷೆಗೆ ನಾವು ಮಾರು ಹೋಗ್ಬೇಕಾಗತ್ತೆ. ಆ ಥರ ಆಗ್ಬಿಟ್ಟಿದೆ ಸರ್. ಈಗ ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಪ್ರಮೋಷನ್ಸ್ಗಳನ್ನು ಮಾಡಿದಿರಿ. KVN ಆಗಿರ್ಬೋದು, ರಿಷಬ್ ಶೆಟ್ಟಿ ಅವರ ಸಿನಿಮಾಗಳಿಗೆ ಪ್ರಮೋಷನ್ಗಳನ್ನು ಮಾಡಿದಿರಿ. ಆ ಒಂದು ಸಂದರ್ಭಗಳ ಬಗ್ಗೆ ಹೇಳೋದಾದರೆ? ರಿಷಬ್ ಶೆಟ್ಟಿ ಅವರು, ರಾಜ್ಬಿ ಶೆಟ್ಟಿ ಅವರು, KVN, KRG, ತುಂಬ ಎಲ್ಲ ಸಿನಿಮಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ನು ನನ್ನನ್ನೇ ಕರೀತಾರೆ. ಆಟೋ ನಾಗರಾಜ್ ಅಂದರೆ ಆಟೋ ಪಬ್ಲಿಸಿಟಿ. ಬೇರೆ ತುಂಬ ಜನ ಆಟೋ ಪಬ್ಲಿಸಿಟಿ ಮಾಡ್ತಾರೆ. ಅವ್ರ ಮುಂದೆ ಏನೂ ಇರಲ್ಲ, ನನ್ನ ಮುಂದೆ ಆಟೋ ಇದೆ. ಸೊ ಆಟೋ ನಾಗರಾಜು ಒಬ್ಬ ಸಿನಿಮಾ ಅಭಿಮಾನಿ, ಒಬ್ಬ ಕಲಾವಿದ. ಆ ಪೋಸ್ಟ್ರ್ ಬಗ್ಗೆ ಒಂದು ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಪ್ರೀತಿ ಇರುತ್ತೆ. ಅವ್ನು ಇಟ್ಕೊಂಡ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ ಎಲ್ಲ ಪ್ರೊಡಕ್ಷನು ತುಂಬ ಇತ್ತೀಚೆಗಂತೂ KVN ಅವರಂತೂ ಎಲ್ಲ ಸಿನಿಮಾಗಳು ನಾನೇ ಮಾಡ್ತಿದ್ದೀನಿ. KRG ಅವ್ರದ್ದು ನಾನೇ ಮಾಡ್ತೀನಿ. ಒಂಬಾಳೆ ಅವ್ರದ್ದು ತುಂಬ ಸಿನಿಮಾ ಮಾಡಿದ್ದೀನಿ.
ರಾಜ್ ಬಿ ಶೆಟ್ಟಿ ಅವ್ರದ್ದಂತೂ ಎಲ್ಲ ಸಿನಿಮಾ ನಾನು ಆಲ್ಮೋಸ್ಟ್ ನಾನೇ ಮಾಡಿದ್ದೀನಿ. ಸೊ ಅವರು ಎಲ್ಲರೂ ಕೊಟ್ಟಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಆ ಸಂಸ್ಥೆಗಳು ನನ್ನನ್ನು ಕರೆದು ಕೆಲಸ ಕೊಡ್ತಾರೆ. ಅದು ಎಲ್ಲ ಪೇಮೆಂಟ್ ಎಲ್ಲ ಕ್ಲಿಯರು, ಯಾವುದೇ ಥರದ ಪೇಮೆಂಟ್ ಏನೂ ತೊಂದರೆ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಕೊಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇತ್ತೀಚೆಗೆ. ಸರ್, ಈಗ ಆಟೋ ಡ್ರೈವರ್ನ ಜೊತೆಗೆ ಈ ಸಿನಿಮಾವನ್ನು ನಿಭಾಯಿಸೋದು ಎಷ್ಟು ಕಷ್ಟ, ಎಷ್ಟು ಚಾಲೆಂಜು, ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ಅದಕ್ಕೆ ನಾನು ಬೆಂಗಳೂರು ಬಂದಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಆಟೋ. ಯಾವುದೋ ಕೆಲ್ಸಕ್ಕೆ ಹೋಗಬೇಕು ಅಂತಂದಿದ್ರೆ, ಯಾವುದೋ ಸೆಕ್ಯೂರಿಟಿ ಕೆಲಸಕ್ಕೋ ಇನ್ಯಾವುದೋ ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕಾಗ್ತಿರಲಿಲ್ಲ. ಯಾಕೆ ಇತ್ತೀಚೆಗೂ ಈಗಲೂ ಉತ್ತರ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಜನ ಬರ್ತಾರೆ. ಅವಕಾಶ ಇಲ್ಲದೆ ಹೋಟ್ಲಲ್ಲಿ ಕೆಲಸ ಮಾಡ್ತಿರ್ತಾರೆ, ಆಟೋ ಓಡಿಸ್ಕೊಂಡಿರ್ತಾರೆ. ಸೊ ನಂದು ಏನೋ ಒಂದು ಪುಣ್ಯ ಅಂತ ಅಂದ್ಕೊತೀನಿ. ಅದು ಆ ದಾರಿ ಬಿಟ್ಟೇ ಇಲ್ಲ. ಇಲ್ಲೇ ಇಟ್ಕೊಂಡು ಏನೋ ಮಾಡಬೇಕು ಅಂತೇಳಿ ಇಲ್ಲಿವರೆಗೂ ಇವಾಗ ಬಂದಿದ್ದೀನಿ ನಾನು. ಓಕೆ ಸರ್, ಕೊನೆಯದಾಗಿ ಸರ್ವಾಂತರ್ಯಾಮಿ ಸಿನಿಮಾ ರಿಲೀಸ್ ಆಗಲಿಕ್ಕೆ ಸಜ್ಜಾಗಿದೆ. ಕರ್ನಾಟಕದ ಜನತೆಗೆ, ಎಲ್ಲರಿಗೂ ಅಂದರೆ ಕರ್ನಾಟಕದ ಕನ್ನಡದ ಸಿನಿಮಾ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಕರೆಯೋಲಿಯನ್ನು ಕೊಡುವುದಾದರೆ? ಸಿನಿಮಾಗಳನ್ನು ಬೆಳ್ಳಿ ತೆರೆ ಮೇಲೆ ನೋಡಿದ್ರೆ ಮಾತ್ರ ಅದು ಮಜಾ. ಮನೇಲಿ ಸಣ್ಣ ಟಿ ವಿಲಿ ಎಲ್ ಇ ಡಿ ವಿಲಿ ಈಗ ನಾವು ಹೇಳಕೊಟ್ಟಿರೋದು ಅಷ್ಟೇ, ಮೊಬೈಲ್ನ ಬಳಕೆ ಮಾಡಬೇಡಿ, ಜೊತೆಗೆ LED ಟಿ ವಿಗಳ್ನೂ ಬಳಕೆ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಥಿಯೇಟ್ರಲ್ಲಿ ನಾವೆಲ್ಲ ಅವಾಗೆಲ್ಲ ನೋಡ್ತಾ ಇರಬೇಕಾದ್ರೆ ಯಾರಿಗೂ ಏನೂ ತೊಂದರೆ ಆಗ್ತಿರಲಿಲ್ಲ. ಇವಾಗ LED ಟಿ ವಿ ಮನೇಲಿ, OTT, ನೀವು ಮನೇಲಿ ಒಂದು ಸಿನಿಮಾ ಚೆನ್ನಾಗಿಲ್ಲ, ಇನ್ನೊಂದು ಸಿನಿಮಾ ತಳ್ತಾ ಇರ್ತಾರೆ, ಎಲ್ಲ OTT ಮಾಡ್ಕೊತಾರೆ. ಬಟ್ ಥಿಯೇಟ್ರಲ್ಲಿ ಜನಗಳ ಮಧ್ಯೆ ಕೂತ್ಕೊಂಡು ನೋಡೋ ಮಜಾನೇ ಬೇರೆ. ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನ ಉಳಿಸಿ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಒಳ್ಳೊಳ್ಳೆ ಕಂಟೆಂಟ್ಗಳು ಇತ್ತೀಚೆಗೆ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಬರ್ತಾಯಿದೆ. ನಮ್ಮ ಸರ್ವಾಂತರ್ಯಾಮಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ನಿಮಗೆ ಬೇಜಾರಾಗಲ್ಲ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನೀವು ಕೊಟ್ಟು ದುಡ್ಡು ಮೋಸಿಲ್ಲ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡೋದಕ್ಕೆ ನಮ್ಮ ಸರ್ವಾಂತರ್ಯಾಮಿ ಚಿತ್ರತಂಡ 17ನೇ ತಾರೀಕು ಬರ್ತಾ ಇದ್ದೀವಿ. ದಯವಿಟ್ಟು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಆಟೋ ನಾಗರಾಜ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಸ್ಟೇಟ್ ನ್ಯೂಸ್ .live ಬೆಂಗಳೂರು.